ಕಾಂಗ್ರೆಸ್ ಪಕ್ಷದಲ್ಲಿ ನಡೆಯುತ್ತಿದ್ದ ಕುರ್ಚಿ ಗುದ್ದಾಟಕ್ಕೆ ಕೊನೆಗೂ ತೆರೆ ಬಿದ್ದಿದೆ. ಹೈಕಮಾಂಡ್ ನಾಯಕರ ಸೂಚನೆಯಿಂದ ಸಿಎಂ ಸ್ಥಾನಕ್ಕೆ ಸಿದ್ದರಾಮಯ್ಯ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. 3 ವರ್ಷ ಸಿಎಂ ಆಗಿ ಕರ್ನಾಟಕವನ್ನು ಆಳಿದ್ದ ಸಿದ್ದರಾಮಯ್ಯ ಸಿಎಂ ಕುರ್ಚಿ ಬಿಟ್ಟು ಕೆಳಗಿಳಿದಿದ್ದಾರೆ. ನಿನ್ನೆ ಕಾವೇರಿ ನಿವಾಸದಿಂದ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಖಾಸಗಿ ವಾಹನದಲ್ಲಿ ಲೋಕಭವನಕ್ಕೆ ತೆರಳಿದ್ರು. ರಾಜ್ಯಪಾಲರ ಅನುಪಸ್ಥಿತಿಯಲ್ಲೇ ರಾಜೀನಾಮೆಯನ್ನು ಸಲ್ಲಿಸಿದ್ರು. ವೈಯಕ್ತಿಕ ಕೆಲಸ ನಿಮಿತ್ತ ಗವರ್ನರ್ ಇಂದೋರ್ಗೆ ತೆರಳಿದ್ರಿಂದ ಅವರ ಕಾರ್ಯದರ್ಶಿಗೆ ರಾಜೀನಾಮೆ ಪತ್ರವನ್ನು ಸಲ್ಲಿಕೆ ಮಾಡಿದ್ರು. ಈ ವೇಳೆ ಆಪ್ತ ಸಚಿವರುಗಳಾದ ಡಾ ಶರಣಪ್ರಕಾಶ್ ಪಾಟೀಲ್, ಮಹಾದೇವಪ್ಪ, ಸತೀಶ್ ಜಾರಕಿಹೊಳಿ ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಜೊತೆಯಲ್ಲೇ ಇದ್ರು. ರಾಜ್ಯ ರಾಜಕೀಯದಲ್ಲಿ ಸಿದ್ದರಾಮಯ್ಯನವರದ್ದು ಅಚ್ಚಳಿಯದ ಹೆಸರು. ಕರ್ನಾಟಕ ಕಂಡ ಮಾಸ್ ಲೀಡರ್ಗಳ ಸಾಲಿನಲ್ಲಿ ಅಗ್ರ ಗಣ್ಯರು ಸಿದ್ದರಾಮಯ್ಯ. 2 ಬಾರಿ ಸಿಎಂ ಆಗಿ ಬಡವರ ಪಾಲಿನ ಅನ್ನರಾಮಯ್ಯ ಎಂದೇ ಜನಜನಿತರಾಗಿದ್ರು. 1983ರಲ್ಲಿ ರಾಜಕೀಯ ಆರಂಭಿಸಿ 17 ಬಾರಿ ಬಜೆಟ್ ಅನ್ನು ಮಂಡಿಸಿದ್ರು. ಇದೀಗ ಸಿದ್ದರಾಮಯ್ಯನವರ ರಾಜಕೀಯ ಯುಗಾಂತ್ಯವಾಗಿದ್ದು 2 ಅವಧಿ ಸೇರಿ ಒಟ್ಟು 8 ವರ್ಷ 8 ದಿನಗಳ ಆಡಳಿತಕ್ಕೆ ಪೂರ್ಣ ವಿರಾಮ ಬಿದ್ದಿದೆ. ಲೋಕಭವನದಲ್ಲಿ ರಾಜ್ಯಪಾಲರಿಗೆ ರಾಜೀನಾಮೆ ಸಲ್ಲಿಸಲು ಸಾಧ್ಯವಾಗದ ಸಿದ್ದರಾಮಯ್ಯ ರಾಜ್ಯಪಾಲರ ಕಾರ್ಯದರ್ಶಿಗೆ ರಾಜೀನಾಮೆ ಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. ರಾಜ್ಯಪಾಲರ ಆಗಮನದವರೆಗೂ ರಾಜೀನಾಮೆ ಅಂಗೀಕಾರವಾಗುವುದಿಲ್ಲ. ರಾಜ್ಯಪಾಲರು ಖುದ್ದಾಗಿ ಪರಿಶೀಲಿಸಿದ ಬಳಿಕ ರಾಜೀನಾಮೆ ಅಂಗೀಕಾರವಾಗುತ್ತೆ. ಹೀಗಾಗಿ ರಾಜ್ಯಪಾಲರು ಪತ್ರ ಪರಿಶೀಲಿಸಿ ಅಗತ್ಯವಿದ್ದರೆ ಸಿಎಂ ಅವರನ್ನ ಕರೆದು ಸ್ಪಷ್ಟನೆ ಕೇಳ್ತಾರೆ. ನಿನ್ನೆ ಬೆಂಗಳೂರಿಗೆ ರಾಜ್ಯಪಾಲರು ಹಿಂದಿರುಗಿದ್ದು ಇಂದು ರಾಜೀನಾಮೆ ಪತ್ರವನ್ನು ಪರಿಶೀಲನೆ ಮಾಡುವಂತಹ ಸಾಧ್ಯತೆ ಕೂಡ ಇದೆ. ಲೋಕಭವನಕ್ಕೆ ತೆರಳಿ ರಾಜೀನಾಮೆ ನೀಡಿದ ಬಳಿಕ ಗೃಹ ಕಚೇರಿ ಕೃಷ್ಣಾಗೆ ಆಗಮಿಸಿದ ಸಿದ್ದರಾಮಯ್ಯ ತಮ್ಮ ರಾಜಕೀಯ ಬದುಕನ್ನು ಮಾಧ್ಯಮಗಳ ಎದುರು ತೆರೆದಿಟ್ಟರು. ರಾಜೀನಾಮೆ ನಿರ್ಧಾರ, ಉದ್ದೇಶ, ಮುಂದಿನ ನಡೆ ಸೇರಿದಂತೆ ಎಲ್ಲದರ ಬಗ್ಗೆಯೂ ವಿವರವಾಗಿ ಹಂಚಿಕೊಂಡರು. ಒಂದು ಬದಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್, ಮತ್ತೊಂದು ಬದಿಯಲ್ಲಿ ಪರಮೇಶ್ವರ್ ಅವರನ್ನ ಕೂರಿಸಿಕೊಂಡೇ ಸುದ್ದಿಗೋಷ್ಠಿ ನಡೆಸಿದ್ದಾರೆ. ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡುತ್ತಿರುವುದು ನನ್ನ ಸ್ವಂತ ನಿರ್ಧಾರ. ಇದರಲ್ಲಿ ಯಾರ ಒತ್ತಡವೂ ಇಲ್ಲ. ನನ್ನ ರಾಜೀನಾಮೆಗೆ ಹೈಕಮಾಂಡ್ ಒತ್ತಡ ಹೇರಿಲ್ಲ. ನಾನೇ ಸ್ವಯಂ ಪ್ರೇರಿತವಾಗಿ ರಾಜೀನಾಮೆಯನ್ನ ಕೊಟ್ಟಿದ್ದೀನಿ. ಯಾರ ಒತ್ತಡದಿಂದ ನಾನು ರಾಜೀನಾಮೆ ನೀಡಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಹೈಕಮಾಂಡ್ಗೆ ನಾನು ಈ ಹಿಂದೆ ಹೇಳಿದಂತೆ ರಾಜೀನಾಮೆ ಸಲ್ಲಿಕೆ ಮಾಡಿದ್ದೀನಿ ಅಂತ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿಯನ್ನು ನೀಡಿದರು. ನಾನೇ ಸ್ವಯಂ ಪ್ರೇರಿತನಾಗಿ ಅವರು ಹೇಳಿದ ತಕ್ಷಣ ಕೊಟ್ಟಿದ್ದೇನೆ. ನಾನೇ ಸ್ವಯಂ ಪ್ರೇರಿತನಾಗಿ ಅವರು ಹೇಳಿದ ತಕ್ಷಣ ಕೊಟ್ಟಿದ್ದೇನೆ. ಇನ್ನು ರಾಜ್ಯಸಭೆಗೆ ಆಯ್ಕೆಯಾಗಿ ಹೋಗ್ತಾರೆ ಅನ್ನೋ ಚರ್ಚೆ ಕೂಡ, ಅದಕ್ಕೆ ಕೂಡ ಸ್ಪಷ್ಟನೆ ಕೊಟ್ಟರು. ನಾನು ರಾಜ್ಯಸಭೆಗೆ ಹೋಗಲ್ಲ. ರಾಷ್ಟ್ರ ರಾಜಕಾರಣದಲ್ಲಿ ನನಗೆ ಆಸಕ್ತಿ ಇಲ್ಲ. ಸಿಎಂ ಸ್ಥಾನ ಬಿಡಲು ಹೈಕಮಾಂಡ್ನವರು ರಾಜ್ಯಸಭೆ ಆಫರ್ ಕೊಟ್ಟಿದ್ರು. ಅದನ್ನು ನಾನು ವಿನಮ್ರವಾಗಿ ತಿರಸ್ಕಾರ ಮಾಡಿದ್ದೀನಿ ಅಂತ ಸಿದ್ದರಾಮಯ್ಯ ಹೇಳಿದರು. ಈಗ ಹೈಕಮಾಂಡ್ನವರು ನನಗೆ ರಾಜ್ಯಸಭಾಕ್ಕೆ ಹೋಗಿ ಅಂತ ಹೇಳಿದ್ರು. ರಾಜ್ಯಸಭಾಕ್ಕೆ ಹೋಗಿ ಅಂತ ಹೇಳಿದ್ರು. ನಾನು ಬಹಳ ವಿನಮ್ರವಾಗಿ ಆಗಲ್ಲ ಅಂತ ಹೇಳಿದೆ. ನಾನು ರಾಷ್ಟ್ರ ರಾಜಕಾರಣದಲ್ಲಿ ನನಗೆ ಆಸಕ್ತಿ ಇಲ್ಲ. ರಾಜ್ಯ ರಾಜಕಾರಣದಲ್ಲೇ ಇರ್ತೀನಿ ಅಂತ ಹೇಳಿದ್ದೀನಿ. ನನಗೆ ಇನ್ನ ಜನ ಆಯ್ಕೆ ಮಾಡಿರೋದು ನನಗೆ 5 ವರ್ಷಕ್ಕೆ ಇನ್ನೂ 2 ವರ್ಷ ಇದೆ. ಅಲ್ಲಿವರೆಗೆ ಕರ್ನಾಟಕದ ಜನಗಳ ಪರವಾಗಿ ಮತ್ತು ನಮ್ಮ ಕ್ಷೇತ್ರದ ಜನಗಳ ಪರವಾಗಿ ಈಗ ಮುಡಾ ಹಗರಣದ ಹಿನ್ನೆಲೆಯಲ್ಲಿ ಸಾಕಷ್ಟು ನೊಂದಿರುವಂತಹ ಸಿದ್ದರಾಮಯ್ಯ ಟೀಕೆ ಮಾಡಿದವರಿಗೆ ಖಡಕ್ ಉತ್ತರ ಕೊಟ್ಟರು. ನಾನು ಅಧಿಕಾರ, ಹಣದ ಹಿಂದೆ ಎಂದಿಗೂ ಹೋದವನಲ್ಲ. ಎಂದಿಗೂ ಆಸ್ತಿ ಪಾಸ್ತಿ ಮಾಡಿಕೊಂಡವನಲ್ಲ. ಮತದಾರ ದೇವರುಗಳಿಗೆ ದ್ರೋಹ ಮಾಡಿಲ್ಲ. ಕಳೆದ 50 ವರ್ಷಗಳ ರಾಜಕೀಯ ಜೀವನ ತೆರೆದ ಪುಸ್ತಕದಂತಿದೆ ಅಂತ ಸಿದ್ದರಾಮಯ್ಯ ತಿಳಿಸಿದರು. ಹಣದ ಹಿಂದೆ ಹೋದವನಲ್ಲ. ಆಸ್ತಿ ಪಾಸ್ತಿ ಮಾಡ್ಕೋಬೇಕು ಅಂತಲೂ ಕೂಡ ಯೋಚನೆ ಮಾಡಿರಲಿಲ್ಲ. ಮತದಾರ ದೇವರುಗಳು ಯಾವಾಗ ಅಧಿಕಾರ ಕೊಟ್ಟಿದ್ದಾರೆ 1978 ಜೀವನ ಅದು 50 ವರ್ಷ ಆಗ್ತಾ ಬಂದಿದೆ. 28ಕ್ಕೆ 50 ವರ್ಷ. ನನ್ನ ರಾಜಕೀಯ ಜೀವನ ತೆರೆದ ಪುಸ್ತಕ. ಇವತ್ತಿನ ರಾಜಕೀಯದಲ್ಲಿ ಜನಶಕ್ತಿ ಇರೋರು ಮಾತ್ರ ರಾಜಕೀಯ ಉಳ್ಕೊಳ್ಳಲಿಕ್ಕೆ ಸಾಧ್ಯ. ಮತ್ತೆ ಅಧಿಕಾರ ಕೊಡೋರು ಜನರೇ. ನಾನೆಂದೂ ಕೂಡ ನಾನು ನಂಬ್ಕೊಂಡಿರ್ತಕ್ಕಂಥ ಮೌಲ್ಯಗಳು ಅವುಗಳ ಜೊತೆ ರಾಜಿ ಮಾಡ್ಕೊಂಡಿಲ್ಲ. ಸಿದ್ಧಾಂತದ ನಂಬ್ಕೊಂಡಿದ್ದೀನಲ್ಲ, ಅದರಲ್ಲಿ ರಾಜಿ ಆಗಿಲ್ಲ.
ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿಮಾನಿ ದೇವರು ಅಂತ ಕರೀತಿದ್ರು. ನನ್ನ ಪಾಲಿಗೆ ಮತದಾರರೇ ದೇವರು. ನಾನು ರಾಜಕಾರಣಿ, ಸಂವಿಧಾನವನ್ನೇ ಧರ್ಮ ಅಂತ ಅಂದ್ಕೊಂಡಿದ್ದೀನಿ. ಮತದಾರರೇ ನಮ್ಮ ಅಭಿಮಾನಿ ದೇವರು ಅಂತ ಸಿಎಂ ಸಿದ್ದರಾಮಯ್ಯ ಮತದಾರರ ಬಗ್ಗೆ ತಮಗಿರುವ ಅಭಿಮಾನವನ್ನ ಮೆಲುಕು ಹಾಕಿದ್ರು. ಕರ್ನಾಟಕದ ಮೇರು ನಟ ರಾಜ್ಕುಮಾರ್ ಅವರು ಅಭಿಮಾನಿ ದೇವರು ಅಂತ ಕರೀತಾ ಇದ್ರು. ನಾನು ರಾಜಕಾರಣಿ, ನಾನು ಸಂವಿಧಾನನೇ ನಮ್ಮ ಧರ್ಮ ಅಂತ ತಿಳ್ಕೊಂಡಿರ್ತಕ್ಕಂಥವನು. ಮತದಾರರೇ ನಮ್ಮ ಅಭಿಮಾನಿ ದೇವರು. ಸಿದ್ದರಾಮಯ್ಯ ಸಿಎಂ ಕುರ್ಚಿಯಿಂದ ಕೆಳಗಿಳಿತಿದ್ದಂತೆ ಕರ್ನಾಟಕಕ್ಕೆ ಮುಂದಿನ ಸಿಎಂ ಡಿಕೆ ಶಿವಕುಮಾರ್ ಆಗೋದು ಫಿಕ್ಸ್ ಆಗಿದೆ. ಕಾಂಗ್ರೆಸ್ ಪಕ್ಷದ ನಿಷ್ಠ ನಾಯಕ ಅಂತ ಕರೆಸಿಕೊಳ್ಳೋ ಡಿಕೆ ಶಿವಕುಮಾರ್ಗೆ ಸಿಎಂ ಅದೃಷ್ಟ ಒಲಿದು ಬಂದಿದೆ. ಇಷ್ಟು ದಿನ ಸಿಎಂ ಆಗಬೇಕು ಅಂತ ಸಾಕಷ್ಟು ಕನಸನ್ನ ಕಂಡಿದ್ರು. ಇದೀಗ ಡಿಕೆ ಶಿವಕುಮಾರ್ ಕನಸು ನನಸಾಗೋ ಕ್ಷಣ ಹತ್ತಿರ ಬರ್ತಾ ಇದೆ. ಇಷ್ಟು ದಿನ ಸಿದ್ದರಾಮಯ್ಯ ಜೊತೆಗೆ ಜೋಡೆತ್ತಿನಂತೆ ಹೆಗಲು ಕೊಟ್ಟಿದ್ದ ಡಿಕೆಶಿ ಸಿಎಂ ಪಟ್ಟಕ್ಕೇರಲಿದ್ದು ಹೈಕಮಾಂಡ್ ನಾಯಕರು ಅಧಿಕೃತವಾಗಿ ಘೋಷಣೆ ಮಾಡಬೇಕಿದ್ದು ಇನ್ನೇನು ಶುಭಗಳಿಗೆ ನೋಡಿಕೊಂಡು ಪಟ್ಟಾಭಿಷೇಕ ನಡೆಯಬೇಕಿದೆ. ಡಿಕೆ ಶಿವಕುಮಾರ್ ನೆಚ್ಚಿನ ಆರಾಧ್ಯ ದೈವ ಗುರುವಿನ ಅಣತಿಯಂತೆಯೇ ಪ್ರಮಾಣ ವಚನ ನಡೆಯಲಿದೆ. ನೊಣವಿನ ಕೆರೆಯ ಕಾಡಸಿದ್ದೇಶ್ವರ ಮಠಕ್ಕೆ ಹೋಗಲಿದ್ದು ಅಜ್ಜಯ್ಯನ ಆಶೀರ್ವಾದವನ್ನು ಪಡೆಯಲಿದ್ದಾರೆ. ಬಳಿಕ ಅಜ್ಜಯ್ಯ ಸೂಚಿಸಿದ ದಿನದಂದೇ ಪ್ರಮಾಣ ವಚನ ಸ್ವೀಕಾರವೂ ಮಾಡಲಿದ್ದಾರೆ. ಅಧಿಕ ಮಾಸದ ಒಳಗೆ ಪ್ರಮಾಣ ವಚನಕ್ಕೆ ತಯಾರಿಯೂ ನಡೆದಿದೆ. ತುಮಕೂರಿನ ನೊಣವಿನ ಕೆರೆಯ ಕಾಡಸಿದ್ದೇಶ್ವರ ಮಠದ ಡಾಕ್ಟರ್ ಕರಿವೃಷಭ ಶಿವಯೋಗೇಶ್ವರ ಸ್ವಾಮೀಜಿ ಡಿಕೆ ಶಿವಕುಮಾರ್ ಸಿಎಂ ಆಗೋ ವಿಚಾರಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಶಾಸ್ತ್ರದ ಪ್ರಕಾರ ಸಕಲ ದೋಷವನ್ನ ನೋಡಿಕೊಂಡು ಡಿಕೆಶಿ ನಡೆದುಕೊಳ್ಬೇಕು. ಶ್ರೀ ಮಠದ ಆಶೀರ್ವಾದ ಡಿಕೆ ಶಿವಕುಮಾರ್ ಅವರ ಮೇಲಿರುತ್ತೆ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದಿಂದ ಅವರು ಬಾಳು ಬಂಗಾರವಾಗಲಿ. ಡಿಕೆಶಿ ಅವರಿಗೆ ಫಲ ಸಿಗುತ್ತೆ ಅನ್ನೋ ವಿಶ್ವಾಸ ಇದೆ ಅಂತ ಹೇಳಿದ್ರು. ಸಮಯದ ಅವಕಾಶಕ್ಕಾದು ಅವರು ಒಂದು ಪರಿಪೂರ್ಣವಾಗಿರ್ತಕ್ಕಂಥ ಸ್ಥಾನಮಾನವನ್ನು ಕಲ್ಪಿಸ್ಕೊಳ್ತಾರೆ. ತದನಂತರ ಶ್ರೀಮಠದ ಆಶೀರ್ವಾದ ಅವ್ರಿಗೆ ಇರ್ತೈತಿ. ತಮ್ಮೆಲ್ಲರ ಅಭಿಪ್ರಾಯದ ಮೇರೆಗೆ ಅವರು ಉತ್ತಮವಾಗಿರ್ತಕ್ಕಂಥ ರಾಜ ಪ್ರತ್ಯಕ್ಷ ದೇವತಾ ಶ್ರೀಮಠದ ಧರ್ಮದ ಧ್ವಜವನ್ನು ಅವರಿಗೆ ಕೊಟ್ಟು ಆಶೀರ್ವಾದ ನಾವು ದಯಪಾಲಿಸ್ತಾರು ಇದ್ದೀವಿ. ಆ ಸಮಯದ ಅವಕಾಶ ಬರ್ತಾ ಇದೆ. ನೂತನ ಸಿಎಂ ಡಿಕೆ ಶಿವಕುಮಾರ್ಗೆ ಶುಭಾಶಯ ಅನ್ನೋ ಫ್ಲೆಕ್ಸ್ ಡಿಕೆ ಶಿವಕುಮಾರ್ ಮನೆ ಬಳಿ ಹಾಕಲಾಗಿತ್ತು. ಆದರೆ ಇನ್ನೂ ಅಧಿಕೃತವಾಗಿ ಘೋಷಣೆ ಆಗದ ಪರಿಣಾಮ ಫ್ಲೆಕ್ಸ್ ತೆರವು ಮಾಡಲಾಗಿದೆ. ಡಿಕೆ ಶಿವಕುಮಾರ್ ಸೂಚನೆ ಹಿನ್ನೆಲೆಯಲ್ಲಿ ಫ್ಲೆಕ್ಸ್ ತೆರವಾಗಿದೆ. ಆದರೆ ಡಿಕೆಶಿ ಅಭಿಮಾನಿಗಳು ಸಂಭ್ರಮಾಚರಣೆಯನ್ನು ಮುಂದುವರೆಸಿದ್ದಾರೆ. ರಾಜೀನಾಮೆ ಪ್ರಹಸನದ ಬಳಿಕ ಸಿದ್ದರಾಮಯ್ಯ ದೆಹಲಿಗೆ ತೆರಳಿದ್ರು. ಎಚ್ಎಎಲ್ ವಿಮಾನ ನಿಲ್ದಾಣದ ಮೂಲಕ ವಿಶೇಷ ವಿಮಾನದಲ್ಲಿ ದೆಹಲಿಗೆ ಹಾರಿದ್ರು. ಆದರೆ ಹವಾಮಾನ ವೈಪರೀತ್ಯದ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಪ್ರಯಾಣಿಸಿದ ವಿಶೇಷ ವಿಮಾನ ದೆಹಲಿ ಬದಲಿಗೆ ಜೈಪುರದಲ್ಲಿ ಲ್ಯಾಂಡಿಂಗ್ ಆಗಿತ್ತು. ಇದೇ ವೇಳೆ ಅಶೋಕ್ ಗೆಹ್ಲೋಟ್ ಅವರನ್ನ ಭೇಟಿಯಾಗಿದ್ರು. ನಂತರ ಟೇಕ್ ಆಫ್ ಆದ ವಿಮಾನ ದೆಹಲಿಗೆ ತೆರಳಿದ್ದು ವಿಮಾನದಲ್ಲಿ ರಾಜ್ಯ ಉಸ್ತುವಾರಿ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಯತೀಂದ್ರ, ಸಚಿವರಾದ ಕೆಜೆ ಜಾರ್ಜ್, ಬೈರತಿ ಸುರೇಶ್, ಕಾನೂನು ಸಲಹೆಗಾರ ಪೊನ್ನಣ್ಣ, ಎಐಸಿಸಿ ಕಾರ್ಯದರ್ಶಿ ಅಭಿಷೇಕ್ ದತ್ ಕೂಡ ಇದ್ರು. ಇನ್ನು ಡಿಕೆ ಶಿವಕುಮಾರ್ ಕೂಡ ದೇವನಹಳ್ಳಿ ವಿಮಾನ ನಿಲ್ದಾಣದಿಂದ ದಿಲ್ಲಿಗೆ ತೆರಳಿದ್ರು. ಡಿಕೆ ಶಿವಕುಮಾರ್ ಜೊತೆಗೆ ಹ್ಯಾರಿಸ್ ಸಹೋದರ ಡಿಕೆ ಸುರೇಶ್ ಕೂಡ ತೆರಳಿದ್ದಾರೆ. ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಹಾಗೂ ಪ್ರಿಯಾಂಕಾ ಗಾಂಧಿಗೆ ಆಹ್ವಾನ ಕೊಡಲಿದ್ದಾರೆ. ಜೊತೆಗೆ ಡಿಕೆ ಶಿವಕುಮಾರ್ ಸಿಎಂ ಕನಸು ನನಸಾಗ್ತಾ ಇದ್ದಂತೆ ನೂತನ ಸಚಿವ ಸಂಪುಟದ ಒಪ್ಪಿಗೆ ಪಡೆಯೋಕೆ ಮುಂದಾಗಿದ್ದಾರೆ. ಸಿದ್ದರಾಮಯ್ಯ ಹೈಕಮಾಂಡ್ನಿಂದ ಬಂದಿದ್ದ ರಾಜ್ಯಸಭೆಯ ಆಫರ್ ಅನ್ನು ತಿರಸ್ಕರಿಸಿದ್ರು. ಆದರೆ ಸಿದ್ದರಾಮಯ್ಯ ಮನವೊಲಿಸೋಕೆ ರಾಹುಲ್ ಗಾಂಧಿ ಮತ್ತೆ ಮುಂದಾಗಿದ್ದಾರೆ. ಇಂದು ರಾಹುಲ್ ಗಾಂಧಿಯನ್ನ ಸಿಎಂ ಸಿದ್ದರಾಮಯ್ಯ ಭೇಟಿ ಮಾಡಲಿದ್ದು ಮಾತುಕತೆ ನಡೆಸಲಿದ್ದಾರೆ. ರಾಜ್ಯಸಭೆಯಲ್ಲಿ ಮೋದಿ ಸರ್ಕಾರದ ವಿರುದ್ಧ ಅಹಿಂದ ನಾಯಕ ಧ್ವನಿ ರಾಹುಲ್ ಗಾಂಧಿಗೆ ಬೇಕಾಗಿದೆ. ಹೀಗಾಗಿ ರಾಜ್ಯಸಭೆ ವಿಪಕ್ಷ ನಾಯಕನ ಸ್ಥಾನ ನೀಡೋ ಭರವಸೆ ನೀಡೋ ಸಾಧ್ಯತೆ ಕೂಡ ಇದ್ದು ಸಿದ್ದರಾಮಯ್ಯರ ನಡೆ ಕುತೂಹಲವನ್ನು ಕೆರಳಿಸಿದೆ. ಸಿದ್ದರಾಮಯ್ಯ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದೇ ಆಪ್ತ ಬಣದಲ್ಲಿ ಬರ ಸಿಡಿಲು ಬಡಿದಂತಾಗಿದೆ. ತಮ್ಮ ನಾಯಕನ ರಾಜೀನಾಮೆಯಿಂದ ಕಂಗಾಲಾಗಿದ್ದಾರೆ. ಹೀಗಾಗಿನೇ ಹೊಸ ಸಿಎಂ ಆಯ್ಕೆಗೆ ಸಿಎಲ್ಪಿ ಸಭೆಯಲ್ಲಿ ಆಗಬೇಕು ಅಂತ ಸಿದ್ದರಾಮಯ್ಯ ಆಪ್ತರು ಪಟ್ಟು ಹಿಡಿದಿದ್ದಾರೆ. ಆದರೆ ಸಿಎಲ್ಪಿ ಸಭೆ ಕರೆಯೋ ಬಗ್ಗೆ ಇನ್ನೂ ಕೂಡ ಗೊಂದಲವಿದ್ದು ಹೈಕಮಾಂಡ್ನಿಂದಲೂ ಯಾವುದೇ ಸೂಚನೆ ಇಲ್ಲ. ಒಂದ್ ವೇಳೆ ಸಿಎಲ್ಪಿ ಸಭೆ ಕರೆದ್ರೆ ಭಾರಿ ಹೈಡ್ರಾಮಾ ನಡೆಯುವಂತಹ ಆತಂಕ ಮೂಡಿದ್ದು ಸಿದ್ದರಾಮಯ್ಯ ಪರ ಶಾಸಕರು ಧ್ವನಿ ಎತ್ತೋ ಸಾಧ್ಯತೆ ಇದೆ. ಸಿದ್ದು ರಾಜೀನಾಮೆ ಅಂಗೀಕಾರ ಬಳಿಕ ಶಾಸಕಾಂಗ ಪಕ್ಷದ ಸಭೆ ಭಾನುವಾರ ಕರೆಯುವಂತಹ ಸಾಧ್ಯತೆ ಕೂಡ ಇದೆ. ಹೈಕಮಾಂಡ್ ಸೂಚನೆಯಂತೆ ಡಿಕೆ ಶಿವಕುಮಾರ್ ಸಿಎಂ ಎಂದು ಒನ್ ಲೈನ್ ನಿರ್ಣಯವನ್ನ ಘೋಷಣೆ ಮಾಡೋಕು ತೀರ್ಮಾನಿಸಲಾಗಿದೆ.
ಸಿದ್ದರಾಮಯ್ಯ ರಾಜೀನಾಮೆ ನೀಡುವ ಮುನ್ನ ತನ್ನ ಆಪ್ತ ಅಧಿಕಾರಿಗಳನ್ನ ಆಯಾಕಟ್ಟಿನ ಜಾಗಕ್ಕೆ ನಿಯೋಜನೆ ಮಾಡಿದ್ರು. ಆಪ್ತ ಅಧಿಕಾರಿಗಳ ರಕ್ಷಣೆಗೆ ಮುಂದಾಗಿದ್ದು ರಾಜೀನಾಮೆಗೂ ಮುನ್ನ ಆಪ್ತ ಅಧಿಕಾರಿಗಳಿಗೆ ಆಯಾಕಟ್ಟಿನ ಜಾಗಕ್ಕೆ ನಿಯೋಜನೆ ಮಾಡಿದ್ದಾರೆ. ಸಿಎಂ ಆಪ್ತ ಕಾರ್ಯದರ್ಶಿಯಾಗಿದ್ದ ವೆಂಕಟೇಶಯ್ಯ ಅವರನ್ನ ಕೃಷಿ ಮಾರಾಟ ಇಲಾಖೆ ನಿರ್ದೇಶಕರಾಗಿ ವರ್ಗಾವಣೆ ಮಾಡಿರುವುದು. ವಿಶೇಷ ಕರ್ತವ್ಯಾಧಿಕಾರಿ ರಮೇಶ್ ಕೋನರೆಡ್ಡಿ ಅವರನ್ನ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮದ ನಿರ್ದೇಶಕರಾಗಿ ವರ್ಗಾವಣೆ ಮಾಡಲಾಗಿದೆ. ರಾಜ್ಯ ರಾಜಕೀಯದಲ್ಲಿ ಭಾರಿ ಬದಲಾವಣೆಗಳು ಆಗ್ತಾ ಇದೆ. ಸಿಎಂ ಸ್ಥಾನಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ ನೀಡಿದರೆ ನೂತನ ಸಿಎಂ ಪಟ್ಟಕ್ಕೇರೋಕೆ ಡಿಕೆ ಶಿವಕುಮಾರ್ ರೆಡಿಯಾಗಿದ್ದಾರೆ. ಇದೆಲ್ಲದರ ಮಧ್ಯೆ ಮಗನ ಪಟ್ಟಕ್ಕಾಗಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ತಮ್ಮ ಪಟ್ಟವನ್ನೇ ಬಿಟ್ಟುಕೊಡೋಕೆ ಸಿದ್ಧರಾಗಿದ್ದಾರಂತೆ. ಭವಿಷ್ಯದಲ್ಲಿ ಪ್ರಿಯಾಂಕ್ ರಾಜ್ಯದ ದೊಡ್ಡ ದಲಿತ ನಾಯಕನಾಗಿಸುವಂತಹ ಲೆಕ್ಕಾಚಾರ ಹಾಕಿದ್ದು ಡಿಕೆ ಶಿವಕುಮಾರ್ ಸರ್ಕಾರದಲ್ಲಿ ಪುತ್ರ ಪ್ರಿಯಾಂಕ್ ಖರ್ಗೆಯನ್ನ ಡಿಸಿಎಂ ಮಾಡೋಕೆ ಸರ್ಕಸ್ ಮಾಡ್ತಾ ಇದ್ದಾರೆ. ಹೀಗಾಗಿನೇ ರಾಜ್ಯಸಭೆ ವಿಪಕ್ಷ ಸ್ಥಾನ ಬಿಟ್ಟುಕೊಡೋಕೆ ಖರ್ಗೆ ಪ್ಲಾನ್ ಮಾಡಿದ್ದಾರೆ. ನನ್ನ ಗುರುಗಳಾದ ಡಿಕೆ ಶಿವಕುಮಾರನ್ನ ಮುಖ್ಯಮಂತ್ರಿಯಾಗಿ ನೋಡಬೇಕು ಅಂತ ಮೊಹಮ್ಮದ್ ನಲ್ಪಾಡ್ ಹೇಳಿದ್ರು. ಏರ್ಪೋರ್ಟ್ನಲ್ಲಿ ಮಾತನಾಡಿರುವಂತಹ ಅವರು, ರಾಜ್ಯದ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಒಳ್ಳೆ ಕೆಲಸ ಮಾಡಿದ್ದಾರೆ, ನಾವೆಲ್ಲ ಕಾಂಗ್ರೆಸ್ ಪಕ್ಷದ ಜೊತೆಗಿದ್ದೀವಿ ಅಂತಂದ್ರು. ರಾಜ್ಯ ರಾಜಕೀಯದಲ್ಲಿ ಪಟ್ಟದಾಟಕ್ಕೆ ತೆರೆ ಬೀಳ್ತಾ ಇದ್ದಂತೆ ಸಚಿವ ಸ್ಥಾನ ಬೇಡಿಕೆಯೂ ಹೆಚ್ಚಾಗಿದೆ. ನಾನು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ಅಂತ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಶಾಸಕ ಬೇಳೂರು ಗೋಪಾಲಕೃಷ್ಣ ತಮ್ಮ ಮನದಾಸೆಯನ್ನು ಬಿಚ್ಚಿಟ್ರು. ಭಾನುವಾರ ಸಿಎಲ್ಪಿ ಸಭೆ ನಡೆಯಲಿದೆ. ಸೋಮವಾರ ಅಥವಾ ಬುಧವಾರ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಆನಂತರ ಸಚಿವ ಸಂಪುಟ ತೀರ್ಮಾನ ಆಗತ್ತೆ ಅಂತಂದ್ರು. ಡಿಕೆ ಶಿವಕುಮಾರ್ ನೂತನ ಸಿಎಂ ಆಗ್ತಿರೋ ಹಿನ್ನೆಲೆ ಅವರ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮಕ್ಕೆ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಕಾರ್ಯಕರ್ತರ ಮುಖಂಡರ ಪೂರ್ವಭಾವಿ ಸಭೆ ನಡೆಸಲಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಸಭೆ ಕರೆದಿದ್ದು ಶಾಸಕ ಇಕ್ಬಾಲ್ ನೇತೃತ್ವದಲ್ಲಿ ಸಭೆ ನಡೆಯಲಿದೆ. ಬೆಳಗ್ಗೆ 10 ಗಂಟೆಗೆ ಈ ಒಂದು ಸಭೆ ನಿಗದಿಯಾಗಿದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವದ ಬದಲಾವಣೆ ದೊಡ್ಡ ಸದ್ದು ಮಾಡ್ತಾ ಇದೆ. ಸಿಎಂ ಸ್ಥಾನಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ ನೀಡ್ತಾ ಇದ್ದಂತೆ ದಲಿತ ಡಿಸಿಎಂ ಕೂಗು ಎದ್ದಿದೆ. ಕೆಎಚ್ ಮುನಿಯಪ್ಪ ಅವರಿಗೆ ಹುದ್ದೆಯನ್ನು ನೀಡಬೇಕು ಅಂತ ದಲಿತ ಮುಖಂಡರು ಒತ್ತಾಯ ಮಾಡಿದ್ದಾರೆ. ಕೆಎಚ್ ಮುನಿಯಪ್ಪ ಕೇಂದ್ರ ಮತ್ತು ರಾಜ್ಯದಲ್ಲಿ ಸಚಿವರಾಗಿ ಕೆಲಸವನ್ನು ಮಾಡಿದಂತವರು. ದಲಿತ ಸಿಎಂ ಮಾಡೋಕೆ ಕಾಂಗ್ರೆಸ್ಗೆ ಮನಸ್ಸಿಲ್ಲ. ಹಾಗಾಗಿ ದಲಿತ ಡಿಸಿಎಂ ಆಗಿ ಕೆಎಚ್ ಮುನಿಯಪ್ಪ ಅವರನ್ನ ಮಾಡಿ ಅಂತ ಕೋಲಾರದಲ್ಲಿ ದಲಿತ ಮುಖಂಡ ನಾರಾಯಣಸ್ವಾಮಿ ಆಗ್ರಹ ಮಾಡಿದ್ದಾರೆ. ವಿಜಯಪುರದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಮಾತನಾಡಿ, ಇದು ಸಿದ್ದರಾಮಯ್ಯನವರಿಗೆ ಕಪ್ಪು ದಿನ. ಯಡಿಯೂರಪ್ಪ ಸಿದ್ದರಾಮಯ್ಯ ಯುಗಾಂತ್ಯವಾಗಿದೆ. ಮಕ್ಕಳು ಸ್ವಂತ ಸಾಮರ್ಥ್ಯದ ಮೇಲೆ ಬೆಳಿಬೇಕು. ಅಪ್ಪನ ಹೆಸರು ಹೇಳಿ ಬೆಳೆಯೋದು ಬಿಡಬೇಕು. ದೇಶದಲ್ಲಿ ಎಲ್ಲ ಹಿಂದೂ ವಿರೋಧಿ ಸಿಎಂಗಳ ಅಂತ್ಯವಾಗಿದೆ. ಕೇರಳಂ, ಪಶ್ಚಿಮ ಬಂಗಾಳ, ಕರ್ನಾಟಕ, ತಮಿಳುನಾಡಿನಲ್ಲಿ ಅಂತ್ಯವಾಗಿದೆ ಅಂತಂದ್ರು.